ಇಲ್ಲ ಬಹುಶಃ ನಾವೀಗ ತಾಲೂಕಲ್ಲೆಲ್ಲ ಒಂದು 10-15 ಜನ ಪ್ರಮುಖವಾಗಿ ನಾವೇನು ಈಗ ಎಲ್ಲರನ್ನೂ ಕರಿತಾ ಇಲ್ಲ. ಅದರ ನಂತರ ಆ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಆ ನಂತರದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಾವೇಶ ಮಾಡಬೇಕಾ? ಇಲ್ಲ ಇಲ್ಲ ಈಗ ಅದು ನಂತರದಲ್ಲಿ. ಈಗ ಏನಾದರೂ ಒಂದು ವೇಳೆ BJP JDS ಮೈತ್ರಿ ಟಿಕೆಟ್ ಆಗಿಲ್ಲ ಅಂತಂದಾಗ ಆ ಪ್ಲಾನ್ ಬಿ ನಾವೇನು ಅಂತ ಹೇಳಿದ್ನ ಅದನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಈಗ ಇದನ್ನ ಇಲ್ಲ 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 ಈಗ ಅಧಿಕೃತವಾಗಿ ಘೋಷಣೆ ಆಗದೆ ಇರೋದ್ರಿಂದ ನಾವು ಪ್ಲಾನ್ ಬಿ ಬಗ್ಗೆ ಇನ್ನೂ ಕೂಡ ಅದನ್ನು ಚಿಂತನೆ ಮಾಡಿಲ್ಲ, ಆ ಚರ್ಚೆನೂ ಕೂಡ ಆಗಿಲ್ಲ. ನಮಗೇನಿದ್ರು ಪ್ಲಾನ್ ಎ ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಶ್ ಅವರು ಕಣದಲ್ಲಿರ್ತಾರೆ. ಖಂಡಿತ ಸುಮಲತಾ ಅಂಬರೀಶ್ ಅವರ ಸ್ಪರ್ಧೆ ಯಾಕೆ ಇರಬೇಕು ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಅಲ್ಲ ಖಂಡಿತ ಇರುತ್ತೆ. ಈಗ ನಾವು ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅಂಬರೀಶ್ ಅವರ ಸಾಧನೆ ಮುಂದಿಟ್ಕೊಂಡು ಚುನಾವಣೆಗೆ ಹೋಗ್ತೀವಿ. ಖಂಡಿತ ಮಂಡ್ಯದಿಂದ ಮಂಡ್ಯವನ್ನ ಬಿಟ್ಟು ಹೋಗುವಂತ ಪ್ರಶ್ನೆ ಇಲ್ವೇ ಇಲ್ಲ. ಸುಮಲತಾ ಅಂಬರೀಶ್ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಣದಲ್ಲಿ ಇದ್ದೇ ಇರ್ತಾರೆ. ಅಲ್ಲ ಈಗ ಅದನ್ನ ನಾನು ನೆಕ್ಸ್ಟ್ ಅದನ್ನ ಮುಂದೆ ಆಗುವಂಥದ್ದನ್ನ ಈಗಲೇ ಹೇಳಿಕ್ಕಾಗೋದಿಲ್ಲ. ಯಾಕಂದ್ರೆ ನಾವು ಭಾರತೀಯ ಜನತಾ ಪಕ್ಷದ ಬಿ ಫಾರಮ್ನ ಕೇಳಿದ್ವಿ. ಖಂಡಿತ ಈಗ ಮುಂದಿನ ರಾಜಕೀಯ ಚುನಾವಣೆಗಳು, ರಾಜಕೀಯ ಬದಲಾವಣೆಗಳು ಏನೇನಾಗುತ್ತೋ ಮುಂದಿನ ದಿನಗಳಲ್ಲಿ ನೋಡಬೇಕು. ಅಧಿಕೃತವಾಗಿ ಘೋಷಣೆ ಆಗದೇ ಇರೋದ್ರಿಂದ ನಾವು ಪ್ಲಾನ್ ಬಿಯನ್ನು ನಾವೇನು ಈಗಲೇ ಕೂಡ ಚರ್ಚೆ ಮಾಡೋದಿಲ್ಲ. ಅಧಿಕೃತವಾಗಿ ನಮಗೂ ಆಶಾಭಾವನೆ ಇದೆ, ಭಾರತೀಯ ಜನತಾ ಪಕ್ಷ ಈ ಸಲ ಮಂಡ್ಯ ಕ್ಷೇತ್ರವನ್ನು ಉಳಿಸ್ಕೊಳ್ಳುತ್ತೆ. ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಕ್ಷ ಅಂತ ಮತ್ತು BJP ಮೈತ್ರಿ ಅಭ್ಯರ್ಥಿಯಾಗಿ ನಮ್ಮ ಸುಮಲತಾ ಅಂಬರೀಶ್ ಅವರು ಕಣದಲ್ಲಿರ್ತಾರೆ. ಇಲ್ಲ ಬಹುಶಃ ನಾವೀಗ ತಾಲೂಕಲ್ಲೆಲ್ಲ ಒಂದು 10-15 ಜನ ಪ್ರಮುಖವಾಗಿ ನಾವೇನು ಈಗ ಎಲ್ಲರನ್ನೂ ಕರಿತಾ ಇಲ್ಲ. ಅದರ ನಂತರ ಆ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಆ ನಂತರದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಾವೇಶ ಮಾಡಬೇಕಾ? ಇಲ್ಲ ಇಲ್ಲ ಈಗ ಅದು ನಂತರದಲ್ಲಿ. ಈಗ ಏನಾದರೂ ಒಂದು ವೇಳೆ BJP JDS ಮೈತ್ರಿ ಟಿಕೆಟ್ ಆಗಿಲ್ಲ ಅಂತಂದಾಗ ಆ ಪ್ಲಾನ್ ಬಿ ನಾವೇನು ಅಂತ ಹೇಳಿದ್ನ ಅದನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಈಗ ಇದನ್ನ ಇಲ್ಲ 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 ಈಗ ಅಧಿಕೃತವಾಗಿ ಘೋಷಣೆ ಆಗದೆ ಇರೋದ್ರಿಂದ ನಾವು ಪ್ಲಾನ್ ಬಿ ಬಗ್ಗೆ ಇನ್ನೂ ಕೂಡ ಅದನ್ನು ಚಿಂತನೆ ಮಾಡಿಲ್ಲ, ಆ ಚರ್ಚೆನೂ ಕೂಡ ಆಗಿಲ್ಲ. ನಮಗೇನಿದ್ರು ಪ್ಲಾನ್ ಎ ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಶ್ ಅವರು ಕಣದಲ್ಲಿರ್ತಾರೆ. ಖಂಡಿತ ಸುಮಲತಾ ಅಂಬರೀಶ್ ಅವರ ಸ್ಪರ್ಧೆ ಯಾಕೆ ಇರಬೇಕು ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಅಲ್ಲ ಖಂಡಿತ ಇರುತ್ತೆ. ಈಗ ನಾವು ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅಂಬರೀಶ್ ಅವರ ಸಾಧನೆ ಮುಂದಿಟ್ಕೊಂಡು ಚುನಾವಣೆಗೆ ಹೋಗ್ತೀವಿ. ಖಂಡಿತ ಮಂಡ್ಯದಿಂದ ಮಂಡ್ಯವನ್ನ ಬಿಟ್ಟು ಹೋಗುವಂತ ಪ್ರಶ್ನೆ ಇಲ್ವೇ ಇಲ್ಲ. ಸುಮಲತಾ ಅಂಬರೀಶ್ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಣದಲ್ಲಿ ಇದ್ದೇ ಇರ್ತಾರೆ. ಅಲ್ಲ ಈಗ ಅದನ್ನ ನಾನು ನೆಕ್ಸ್ಟ್ ಅದನ್ನ ಮುಂದೆ ಆಗುವಂಥದ್ದನ್ನ ಈಗಲೇ ಹೇಳಿಕ್ಕಾಗೋದಿಲ್ಲ. ಯಾಕಂದ್ರೆ ನಾವು ಭಾರತೀಯ ಜನತಾ ಪಕ್ಷದ ಬಿ ಫಾರಮ್ನ ಕೇಳಿದ್ವಿ. ಖಂಡಿತ ಈಗ ಮುಂದಿನ ರಾಜಕೀಯ ಚುನಾವಣೆಗಳು, ರಾಜಕೀಯ ಬದಲಾವಣೆಗಳು ಏನೇನಾಗುತ್ತೋ ಮುಂದಿನ ದಿನಗಳಲ್ಲಿ ನೋಡಬೇಕು. ಅಧಿಕೃತವಾಗಿ ಘೋಷಣೆ ಆಗದೇ ಇರೋದ್ರಿಂದ ನಾವು ಪ್ಲಾನ್ ಬಿಯನ್ನು ನಾವೇನು ಈಗಲೇ ಕೂಡ ಚರ್ಚೆ ಮಾಡೋದಿಲ್ಲ. ಅಧಿಕೃತವಾಗಿ ನಮಗೂ ಆಶಾಭಾವನೆ ಇದೆ, ಭಾರತೀಯ ಜನತಾ ಪಕ್ಷ ಈ ಸಲ ಮಂಡ್ಯ ಕ್ಷೇತ್ರವನ್ನು ಉಳಿಸ್ಕೊಳ್ಳುತ್ತೆ. ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಕ್ಷ ಅಂತ ಮತ್ತು BJP ಮೈತ್ರಿ ಅಭ್ಯರ್ಥಿಯಾಗಿ ನಮ್ಮ ಸುಮಲತಾ ಅಂಬರೀಶ್ ಅವರು ಕಣದಲ್ಲಿರ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.